ओम नमो भगवते वासुदेवाय ओम नमो भगवते वासुदेवाय ओम नमो भगवते वासुदेवाय हरे कृष्ण श्रीमद् भागवतम 6th canto 15th chapter 15 chapter ಚಿತ್ರಕೇತುಗೂ ನಾರದರು ಅಂಗಿರರು ಉಪದೇಶ ಮಾಡುವುದು. ಯಾಕಂದ್ರೆ ಚಿತ್ರಕೇತು ಇವಾಗ ತೀರೋಗಿದ್ದಾನೆ. ಯಾಕಂದ್ರೆ ಅವ್ರಿಗೂ ಒಂದು ಕೂಡಿ ಹೆಂಡತಿ, ಬಟ್ ಯಾರಿಗೆ ಮಗು ಇಲ್ಲ, ಯಾರಿಗೆ ಮಕ್ಕಳಿಲ್ಲ. ಏನಾಗಿದೆ, ಅದಕ್ಕೆ ಇವರು ಅಷ್ಟು ಐಶ್ವರ್ಯಗಳಿರುತ್ತೆ, ಅಷ್ಟು ಸಂಪತ್ತು, ಅಷ್ಟು ಸೌಂದರ್ಯ, ಇಷ್ಟು ಹೆಂಡತಿಗಳು, ಪರ್ಫೆಕ್ಟ್ ರಾಜ ಮಂತ್ರಿಗಳು ಎಲ್ಲ ಇರುತ್ತೆ. ಆದ್ರೆ ಅವ್ರಿಗೂ ಒಂದೇ ಒಂದು ಕೊರತೆ, ಏನು, ಮಗು ಇಲ್ಲ. ಸೊ ಇವಾಗ ಆಕ್ಚುಲಿ ಅವರು ಅಂಗಿರರು ಯಾಕೆ ಇಲ್ಲಿ ಬಂದ್ರಂತೆ, ಅಂಗಿರರು ಬಂದು ಇವ್ರಿಗೂ ಜ್ಞಾನೋಪದೇಶ ಮಾಡಣ್ಣ, ಭಗವಂತನ ಭಕ್ತಿ ಕೊಡಣ್ಣ ಅಂತ ಬಂದ್ರು. ಆದ್ರೆ ಇವರು ಅವ್ರ ಹತ್ರ ಏನ್ ಕೇಳಿದ್ರೆ, ನಮ್ಗೂ ಮಗು ಇಲ್ಲ, ನಮ್ಗೂ ಮಗು ಹುಟ್ಟಬೇಕು, ನಮ್ಗೊಂದು ಮಹ ಇದ್ರೆ ನಮ್ ಪಿತೃಕುಳುಕು ಎಲ್ಲ ಯಾವ ಲೋಕಲ್ ಇರೋದು ಅವ್ರಿಗೆಲ್ಲ ಮೋಕ್ಷ ಸಿಕ್ಕುತ್ತೆ, ಪಿಂಡ ಪ್ರದಾನ ಆಗುತ್ತೆ, ಅದಕ್ಕೆ ನಮ್ಗೊಂದು ಮಹ ಬೇಕು. ಇವರು ಅಂಗಿರರ ಹತ್ರ ಕೇಳಿದ್ದು ಇದು. ಬಟ್ ಅಂಗಿರರು ಯಾಕೆ ಬಂದ್ರು, ಜ್ಞಾನೋಪದೇಶ ಮಾಡಕ್ಕೆ. ಬಟ್ ಇವ್ರು ಈ ತರ ಕೇಳಿದ ಮೇಲ್ಗಡೆ ಎಲ್ಲಿಂದ ಜ್ಞಾನೋಪದೇಶ ಮಾಡೋದು? ಓಕೆ, ಅವಾಗ ಇವ್ರಿಗೂ ಏನು ಆ ಮನಸ್ಸು ಪಕ್ವ ಬರಬೇಕಲ್ವಾ. ಅದಕ್ಕೆ ಅವ್ರು ಏನ್ ಮಾಡಿದಾರೆ, ಸರಿ ಓಕೆ, ನಿಮ್ಗೆ ಮಗ ಬೇಕಂದ್ರೆ ಯಜ್ಞ ಮಾಡ್ತೀನಿ, ಅದರಿಂದ ನಿಮ್ಗೆ ಒಂದು ಮಗು ಸಿಕ್ಕುತ್ತೆ ಏನೋ. ಅದರ ಯಜ್ಞ ಮಾಡಿ ಒಂದು ಪಾಯಸ ಕೊಟ್ಟು ಅದರಿಂದ ಮಗು ಹುಟ್ಟಿ, ಇವಾಗ ಆ ಮಗುಗೂ ಮತ್ತೆ ಇರೋ ಹೆಂಡತಿಗೆ ವಿಷ ಕೊಟ್ಟು ಆ ಮಗು ತೀರೋಗ್ಬಿಟ್ಟಿದೆ. ಅದು ನೋಡುವಾಗ ಇವರು ಅಷ್ಟು ಒಂದು ದುಃಖಲ್ಲಿ ಅಳ್ತಾ ಇದ್ದಾರೆ. ಸೊ ಯಾವ ತರ ಅಂದ್ರೆ ಪ್ರಾಣ ಹೋಗಿದೆ ಆ ತರ ಅವ್ರ ದೇಹ ಆಗಿಬಿಟ್ಟಿದಂತೆ, ಅಷ್ಟು ಒಂದು ದುಃಖಲ್ಲಿ ಅವರು ಇರ್ತಾರೆ. ಸೊ ಇವಾಗ ಈ 15 ಅಧ್ಯಾಯಲ್ಲಿ ಶುಭದೇವರು ಪರೀಕ್ಷಿತ್ ಕೇಳ್ತಾ ಇದ್ದಾರೆ, ಈ ದುಃಖಲ್ಲಿ ಅಷ್ಟು ಮುಳುಗಿದ್ರು ಯಾರು, ಈ ಚಿತ್ರಕೇತು ಮಹಾರಾಜ. ಸೊ ಆತರ ಮೃತ್ಯು ದೇಹ, ಅವ್ರ ಮಗ ನೋಡಿ ಮೃತ್ಯು ದೇಹ ಇದೆ ಅಲ್ವಾ. ಸೊ ಆ ದೇಹ ಹತ್ರ ಇವರು ಅದೇ ತರ ಮೃತ್ಯು ದೇಹ ತರ ಇದಾರಂತೆ. ಸೊ ಅದಕ್ಕೆ ಇವರು ಆ ಜಾಗದಲ್ಲಿ ಮುನಿವರು ಯಾರು, ನಾರದರು ಅಂಗಿರರು, ಅವ್ರಿಗೂ ಆಧ್ಯಾತ್ಮಿಕ ಜ್ಞಾನ ಕೊಡಬೇಕು ನಲ್ಲಿ ಬರ್ತಾರೆ. ಸೊ ಅವರು ಸ್ವಯಂ ರೂಪದಲ್ಲಿ ಬಂದಿಲ್ಲ, ರೂಪ ಬದಲಾಯಿಸ್ಕೊಂಡು ಬರ್ತಾರೆ. ಸೊ ಇಬ್ಬರು ರೂಪ ಬದಲಾಯಿಸ್ಕೊಂಡು ಬರ್ತಾರೆ. ಸೊ ಬಂದ್ಬಿಟ್ಟು ಅವ್ರಿಗೆ ಕೇಳ್ತಾರೆ, ಯಾರನ್ನ ನೆನೆಸ್ಕೊಂಡು ನೀವು ಈ ತರ ದುಃಖ ಪಡಿತಾ ಇದ್ದೀರಾ? ಸೊ ಈ ಮೃತದೇಹ ಜೊತೆ ನಿಮ್ಗೇನು ಸಂಬಂಧ? ಈ ಮೃತದೇಹದಿಂದ ನಿಮ್ಗೂ ಯಾವ ಒಂದು ಸಂಬಂಧ ಇಲ್ವೇ? ಯಾಕಂದ್ರೆ ತಂದೆ ಮಗ ಈ ತರ ಒಂದು ಉರವು ರಿಲೇಷನ್ ಇರುತ್ತಲ್ವಾ. ಸೊ ಅದೆಲ್ಲ ಅದ್ರ ಬಗ್ಗೆ ನೀವು ಯಾಕೆ ಯೋಚನೆ ಮಾಡೋದು? ನಿಜವಾಗ ಆ ತರ ಎಲ್ಲ ಏನಾದ್ರು ಇದೆಯಾ? ಅದೇ ತರ ಇನ್ ಫ್ಯೂಚರ್ಲಿ ಅದೆಲ್ಲ ನಮ್ ಜೊತೆ ಬರುತ್ತಾ? ಯಾವಾಗ ಯಾರಾದ್ರೂ ನಿತ್ಯವಾಗಿ ನಮ್ ಜೊತೆಲಿ ಇರಕ್ಕಾಗತ್ತಾ? ಇಲ್ವೇ? ತಾಯಾಗಲಿ, ತಂದೆಯಾಗಲಿ, ತಾತ, ಅಜ್ಜಿ, ಸೊ ಮತ್ತೆ ನಮ್ಮ ಹೆಂಡತಿ ಆಗಲಿ, ಗಂಡ ಆಗಲಿ, ಮಕ್ಕಳಾಗಲಿ, ಮೊಮ್ಮಕ್ಕಳಾಗಲಿ, ಯಾರ ಜೊತೆ ನಾವು ನಿತ್ಯ ಇರಕ್ಕಾಗಲ್ವೇ? ಎಲ್ಲರೂ ಬರ್ತಾರೆ ಒಂದೊಂದು ಜಾಗಲ್ಲಿ ಇರ್ಬೋದು. ಇವಾಗ ಟ್ರೈನಲ್ಲಿ ನಾವು ಎಲ್ಲ ಒಟ್ಟಿಗೆ ಹೋಗ್ತಾ ಇದೀವಿ. ಸೊ ಹೋಗ್ತಾ ಇರುವಾಗ ಆ ಟ್ರೈನ್ ಒಂದೊಂದು ಸ್ಟಾಪಿಂಗ್ ನಿಲ್ಕೊಂಡು ಹೋಗ್ತಾ ಇದೆ. ಸೊ ಅಲ್ಲಿ ಕೂತ್ಕೊಂಡಿರೋರು ಏನ್ ಮಾಡ್ತಾರೆ, ಒಬ್ಬೊಬ್ರು ಎಲ್ಲಾ ಜೊತೆ ಒಟ್ಟಿಗೆ ಮಾತಾಡ್ತಾರೆ, ಏನೇನೋ ಎಲ್ಲ. ಓ ಅದೇನಾಯ್ತು, ಇದು ಏನಾಯ್ತು, ನೀವು ಎಲ್ಲಿಂದ ಬರ್ತೀರಾ, ಎಲ್ಲಿ ವರ್ಕ್ ಮಾಡ್ತೀರಾ, ಈ ತರ ಎಲ್ಲ ಕೇಳ್ಕೊಂಡು ಏನೋ ಒಟ್ಟಿಗೆ ಎಲ್ಲ ಜಾಲಿಯಾಗಿ ಮಾತಾಡ್ಕೊಂಡು ಬರ್ತಾರೆ. ಆಮೇಲೆ ಏನಾದ್ರು ತಿನ್ನೋದನ್ನು ಶೇರ್ ಮಾಡ್ಕೊಳ್ತಾರೆ, ಮತ್ತೆ ಏನೋ ಮಾತಾಡೋದು ಈ ತರ ಎಲ್ಲ ಇರ್ತಾರೆ.
ಸೊ ಅವರವರ ಸ್ಟಾಪಿಂಗ್ ಬರುವಾಗ ಎಲ್ಲರೂ ಓಕೆ ಓಕೆ ಬಾಯ್ ಬಾಯ್, ನಾಳೆ ನೋಡೋಣ ಹೇಳ್ತಾರೆ, ಇಲ್ಲ ಯಾವಾಗ ನೋಡೋಣ. ಸೊ ಈ ತರ ಸ್ಟಾಪಿಂಗ್ ಇಳಿದು ಬಿಡ್ತಾರೆ. ಬಟ್ ಅವ್ರಿಗೆ ನಾವು ನೆಕ್ಸ್ಟ್ ಟೈಮ್ ನೋಡ್ತೀವ ಅನ್ನೋ ನಮ್ಗೆ ಗೊತ್ತಿಲ್ಲ. ನಮ್ಮ ಹತ್ರ ಒಂದು ಕರೆನ್ಸಿ ಇದೆ. ಆ ಕಾಲದಲ್ಲಿ ಏನ್ ಮಾಡ್ತಾರೆ, ಕರೆನ್ಸಿಲಿ ಆ ದುಡ್ಡು ಮೇಲ್ಗಡೆ ಅವರ ಹೆಸರು ಬರೀತಾರೆ, ಅಡ್ರೆಸ್ ಬರೀತಾರೆ. ಸೊ ಇವಾಗ ಅದೆಲ್ಲ ಏನೋ ಸ್ಟಾಪ್ ಆಗಿದೆ. ಯಾಕಂದ್ರೆ ಆತರ ದುಡ್ಡು ಇದ್ರೆ ಅದು ಏನೋ ಅದು ವರ್ಕ್ ಆಗಲ್ಲ, ನಾಟ್ ವ್ಯಾಲ್ಯೂ. ಸೊ ಮುಂಚೆ ಆತರ ಎಲ್ಲ ಮಾಡ್ತಾ ಇದ್ರಂತೆ ಜನಗಳು. ಸೊ ಆತರ ಮಾಡ್ತಾ ಇರುವಾಗ ಆ ದುಡ್ಡು ಮತ್ತೆ ನಮ್ಗೂ ಬರುತ್ತಾ? ಸೊ ಆ ದುಡ್ಡು ನಾವು ಅಂಗಡಿಯಲ್ಲಿ ಕೊಡೋದು ಎಲ್ಲೋ ನಾವು ಕೊಡ್ತೀವಿ, ಅದ್ರ ಮತ್ತೆ ನಾವು ನೋಡಕ್ ಆಗುತ್ತೆ ಅಂದ್ರೆ ಡೌಟೆ. ಯಾಕಂದ್ರೆ ಒಂದು ಟೈಮ್ ನಮ್ ಕೈಯಿಂದ ಹೋಗಿದ್ರೆ ಹೋಗಿದೆ, ನೆಕ್ಸ್ಟ್ ಟೈಮ್ ಅದೆಲ್ಲ ನಾವು ನೋಡಕ್ಕೆ ಆಗಲ್ಲ. ಕೆಲವು ಟೈಮ್ ಇಟ್ಸ್ ವೆರಿ ರೇರ್. ನಾವು ಹರೇ ಕೃಷ್ಣ. ಸೊ ಈ ತರ ಅವರು ಕಷ್ಟ ಅನುಭವಿಸೋದು ನೋಡಿ ಯಾರು ಅಲ್ಲಿ ಅಂಗಿರ ಋಷಿ ಮತ್ತೆ ನಾರದರು ಇಬ್ಬರು ಬಂದ್ಬಿಟ್ಟಿದ್ದಾರೆ. ಬಟ್ ಈ ತರ ಯಾವ ತರ ಒಬ್ಬೊಬ್ರು ಅವರವ್ರ ಸ್ಟಾಪಿಂಗ್ ಬರುವಾಗ ಅವ್ರ ಇಳಿಯೋ ಜಾಗ ಬರುವಾಗ ಎಲ್ಲ ಇಳಿದು ಬಿಟ್ಟು ಹೋಗ್ಬಿಡ್ತಾರೋ. ಒಂದು ಟ್ರೈನ್ ಆಗ್ಲಿ ಬಸ್ ಆಗ್ಲಿ ಆ ಪ್ಲೇಸ್ ಬರುವಾಗ ಅವರವರು ಹೋಗ್ಲೇಬೇಕಾಗುತ್ತೆ. ಯಾರು ಶಾಶ್ವತವಾಗಿ ಇರಕ್ಕಾಗತ್ತಾ? ಖಂಡಿತ ಇಲ್ಲ. ಸೊ ಅದೇ ಇಲ್ಲಿ ಬಂದು ಅವರು ಅಡ್ವೈಸ್ ಕೊಡ್ತಾ ಇದ್ದಾರೆ, ಓ ರಾಜ, ಈತ ಮರಳಿನ ಕಣಗಳು ಈ ತರ ಅಲೆ ಬೇಗಕ್ಕೂ ಅದೆಲ್ಲ ಏನು ಒಂದು ಜಾಗಲಿ ಜಾಸ್ತಿ ಸೇರುತ್ತೆ, ಒಂದು ಜಾಗಲಿ ಎಲ್ಲ ಹೋಗುತ್ತೆ. ಸೊ ಬರೋದು ಹೋಗೋದು ಇಟ್ಸ್ ನಾರ್ಮಲ್. ಸೊ ಅದಕ್ಕೆ ಯಾಕೆ ನೀವು ಇಷ್ಟು ಕಷ್ಟ ಅನುಭವಿಸ್ತಾ ಇದ್ದೀರಾ? ಸೊ ಅದೆಲ್ಲ ನಾವು ಅಡ್ಜಸ್ಟ್ ಮಾಡ್ಕೊಳಕ್ಕೆ ಬೇಕಾಗುತ್ತೆ. ಯಾಕಂದ್ರೆ ಇದೆಲ್ಲ ಕಾಲ ನಿರ್ಣಯ ಆಗುತ್ತೆ, ಯಾರಿದು ಬಂದು ಸ್ಟಾಪ್ ಮಾಡಕ್ ಆಗಲ್ಲ. ಸೊ ಕೆಲ ಟೈಮ್ ಎಲ್ಲ ಒಟ್ಟಿಗೆ ಇರುತ್ತೆ, ಕೆಲ ಟೈಮ್ ಎಲ್ಲ ದೂರ ದೂರ ಹೋಗ್ಬಿಡುತ್ತೆ. ಅದಿಂದು ತಪ್ಪಿಸ್ಕೊಳ್ಲಿಕ್ಕೆ ಯಾರಿಗೆ ಆಗಲ್ಲ. ಅದರಿಂದ ಹೋಗಕ್ಕಾಗುತ್ತೆ ಏನಿಲ್ಲ. ಯಾಕಂದ್ರೆ ಈ ದೇಹದಲ್ಲಿ ನಾವು ಚಿಕ್ಕ ವಯಸ್ಸಿಂದು ಎಲ್ಲ ಅದೇ ತರ ನೋಡುತ್ತಾ ನಮ್ ಲೈಫ್ ಏನಾಗುತ್ತೆ, ಬದಲಾಗುತ್ತಾ ಇಲ್ಲ. ಈಗ ನಾವು ಚಿಕ್ಕ ವಯಸ್ಸಿನಿಂದ ನೋಡ್ತಾ ಇದೀವಿ, ಓ ಅವ್ರಿಗೆ ಆಕ್ಸಿಡೆಂಟ್ ಆಗಿತ್ತು, ಇವ್ರಿಗೂ ಏನೋ ಈ ತರ ಏನೋ ನೋವು ಬಂದು ಅವ್ರು ಹೋಗಿದ್ದಾರೆ, ಸೊ ಇವ್ರಿಗೂ ವಯಸ್ಸಾಗಿ ಹೋಗಿದ್ದಾರೆ. ಸೊ ಈ ತರ ಚಿಕ್ಕ ವಯಸ್ಸಿಂದ ನಾವು ನೋಡ್ತಾ ಬೆಳೆದಿದ್ದೀವಿ. ಆದ್ರೆ ಅದು ಬಂದು ನಾವು ಅಕ್ಸೆಪ್ಟ್ ಮಾಡ್ಕೊಳಕ್ ಆಗಲ್ಲ. ಈ ಮರಣ ಅನ್ನೋದು ಅಕ್ಸೆಪ್ಟ್ ಮಾಡ್ಕೊಳಕ್ ಆಗಲ್ಲ. ಯಾಕಂದ್ರೆ ಇಲ್ಲಿ ಬಂದು ದೇಹ ಬಂದು ಏನೋ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾರಲ್ವಾ, ದೇಹಿನೋ ಅಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿರಸ್ತತ್ರ ನ ಮುಹ್ಯತೆ. ಏನು ಈ ದೇಹ ಸೊ ಆತ್ಮ ಶಾಶ್ವತ ಆಗಿರುತ್ತೆ, ಬಟ್ ಆ ದೇಹ ಏನಾಗುತ್ತೆ, ಬದಲಾಗ್ತಾ ಇರುತ್ತೆ. ಚಿಕ್ಕ ವಯಸ್ಸಿಂದು ಯವ್ವನ ಎಂದು ಮತ್ತೆ ವಾಲಿಬ ಆಗ್ತಾನೆ, ಮತ್ತೆ ಅಲ್ಲಿಂದ ಆತರ ಮುದುಗರ ಆಗ್ತಾನೆ, ಮತ್ತೆ ಅವನು ಮರಣ ಸಂಭವಿಸುತ್ತೆ. ಸೊ ಏನಾದ್ರು ಸ್ಟಾಪ್ ಮಾಡಕ್ಕಾಗತ್ತಾ? ಇಲ್ವೇ. ಸೊ ಅವನ ಕರ್ಮಾನುಸಾರ ಪ್ರಕಾರ ನಡೀತಾ ಇರುತ್ತೆ. ಇವಾಗ ನಾವು ಬೀಜ ಹಾಕ್ತಿವಿ, ಇವಾಗ ವ್ಯವಸಾಯ ಮಾಡುವಾಗಲಿ ಬೀಜ ಹಾಕ್ತಿವಿ. ಸೊ ಕೆಲ ಟೈಮ್ ಅದಿಂದು ಗಿಡಗಳು ಬರುತ್ತೆ, ಕೆಲ ಬೀಜಗಳು ಅದು ಮುಳಿಸೋದೇ ಇಲ್ಲ, ಆಚೆ ಬರೋದೇ ಇಲ್ಲ. ಅದೇ ಆ ಮಣ್ಣು ಚೆನ್ನಾಗಿ ಇದ್ರೆ ಅದು ಬೆಳೆಸಿ ಬರುತ್ತೆ. ಕೆಲ ಟೈಮ್ ಏನಾಗುತ್ತೆ, ಅದು ಬೆಳೆಸಿ ಆಚೆ ಬರೋದೇ ಇಲ್ಲ. ಯಾಕಂದ್ರೆ ಒಂದು ಬೀಜ ಇಂದು ಗಿಡ ಬರುತ್ತೆ, ಮತ್ತೆ ಅದಿಂದು ಮತ್ತೆ ಬೀಜಗಳು ಬರುತ್ತೆ. ಸೊ ಈ ತರ ಆ ದೇವೋತ್ತಮ ಪರಮ ಪುರುಷ ಅವರೇ ನಮ್ಗೆ ತಂದೆ. ಸೊ ನಮ್ಗ್ ಮಗು ಹುಟ್ಟಬೇಕಂದ್ರೆ ಅನುಗ್ರಹ ಯಾರೆಂದು ನಮ್ಗೆ ಕೊಡ್ಬೇಕು, ಭಗವಂತ ಕೊಡ್ಬೇಕು. ಭಗವಂತ ಅನುಗ್ರಹ ಇದ್ರೆ ಅದು ನಡೆಯುತ್ತೆ. ಸೊ ಭಗವಂತ ಅನುಗ್ರಹ ಇಲ್ಲ ಅಂದ್ರೆ ಮಗು ಹುಟ್ಟೋದು ಸಾಧ್ಯವೇ ಇಲ್ಲ. ಸೊ ಅದೇ ಅವ್ರು ಹೇಳ್ತಾರೆ, ಯಾಕಂದ್ರೆ ನಿಜವಾಗಿ ಚಿತ್ರಕೇತು ಮಹಾರಾಜಗೂ
ವಿಧಿ ಪ್ರಕಾರ ಅವ್ರಿಗೂ ಸಂತಾನ ಭಾಗ್ಯವೇ ಇಲ್ಲ. ಅವ್ರಿಗೂ ಸಾವಿರ 1 ಕೋಟಿ ಹೆಂಡತಿಗಳು ಇರ್ತಾರೆ. ಬಟ್ ಇವ್ರಿಗೆ ಸಂತಾನ ಭಾಗ್ಯ ಇಲ್ಲ ಅಂದ್ರೆ ಅವ್ರಿಗೆಲ್ಲ ಮಕ್ಕಳು ಹುಟ್ಟುತ್ತೆ. ಅದಕ್ಕೆ ಎಲ್ಲರೂ ಮರಡಿಯಾಗಿರ್ತಾರೆ. ಬಟ್ ಇವರು ಅಂಗಿರ ಋಷಿ ಹತ್ರ ತನ್ಗೊಂದು ಮಗ ಬೇಕು ಅಂತ ಕೇಳೋದಿಂದ್ರು ಅವರು ಸರಿ ಓಕೆ. ಯಾಕಂದ್ರೆ ಅವ್ರು ಜ್ಞಾನೋಪದೇಶ ಮಾಡಕ್ಕೆ ಬಂದು ಇವ್ರು ಕೇಳಿದಿಂದ ಅವ್ರು ಏನ್ ಮಾಡ್ತಾರೆ, ಸರಿ ಓಕೆ ಅನ್ನೋರು ಒಂದು ಯಜ್ಞ ಮಾಡಿ ಅವ್ರಿಗೂ ಒಂದು ಮಗುವಿಗೆ ಕೊಟ್ಟಿದ್ದಾರೆ. ಆಕ್ಚುಲಿ ಅವರು ಆ ಯಜ್ಞ ಮಾಡಿ ಆದ್ಮೇಲೆ ಅವರು ಒಂದು ಮಾತು ಹೇಳಿದ್ದಾರೆ, ಓ ರಾಜ, ಆಕ್ಚುಲಿ ನಿಮ್ಗೂ ಸಂತೋಷ ದುಃಖ ಎರಡಕ್ಕೂ ಈ ಮಗುವೇ ಕಾರಣವಾಗಿರುತ್ತೆ. ಸೊ ಮಗು ಹುಟ್ಟುವಾಗ ಎಷ್ಟು ಸಂತೋಷ ಪಟ್ಟಿದ್ದಾರೆ, ಅದೇ ಆ ಮಗು ತೀರೋದ್ಮೇಲೆ ಎಷ್ಟು ದುಃಖ ಪಡ್ತಾ ಇದ್ದಾರೆ. ಸೊ ಆತರ ನೀವು ಎಲ್ಲ ಸರಿ ಸಮವಾಗಿ ಇರಬೇಕು. ಅದ ಸುಖ ದುಃಖ ಲಾಭ ನಷ್ಟ ಎಲ್ಲ ಸಮವಾಗಿ ಇಟ್ಕೋಬೇಕು. ಈ ತರ ನಾವು ಬೀಜ ಹಾಕ್ತಿವಿ, ಬೀಜ ವ್ಯವಸಾಯ ನೆಲೆಯಲ್ಲಿ ಬೀಜ ಹಾಕ್ತಿವಿ. ಎಷ್ಟೋ ಧಾನ್ಯಗಳು ಉತ್ಪತ್ತಿ ಮಾಡಬೇಕು ಅಂತ ಅನ್ಕೊಳ್ತೀವಿ, ಬಟ್ ಕೆಲವು ಧಾನ್ಯಗಳು ಮೊಳಸೋದೇ ಇಲ್ಲ, ಬರೋದೇ ಇಲ್ಲ. ಸೊ ಅದು ಬಂದು ಭಗವಂತನ ಅನುಗ್ರಹ ಇದ್ರೆ ಅದು ಬಂದು ಮೊಳಸುತ್ತೆ, ಆಚೆ ಬರುತ್ತೆ. ಇಲ್ಲಾಂದ್ರೆ ಮಲಡಿಯಾಗ ಯಾವ ತರ ಇರ್ತಾರೋ ಆ ತರ ಎಲ್ಲವೇ ಆ ತರ ಆಗುತ್ತೆ. ಗಂಡಸರಾಗ್ಲಿ ಹೆಂಗಸರಾಗ್ಲಿ ಮತ್ತೆ ಬೀಜ ಆಗ್ಲಿ ಭಗವಂತ ಅನುಗ್ರಹ ಇದ್ರೆ ಅದೆಲ್ಲ ಸಾಧ್ಯ ಆಗುತ್ತೆ, ಇಲ್ಲಾಂದ್ರೆ ಏನೇ ಆಗಲ್ಲ. ಸೊ ಯಾವಾಗ ಏನ್ ನಡೀತೆ, ಯಾರು ಏನೇನ್ ಮಾಡ್ತಾರೆ, ಸೊ ಯಾರ್ಗೆ ಏನ್ ಸಿಕ್ಕಬೇಕು ಎಲ್ಲ ತೀರ್ಮಾನ ಮಾಡೋದು ಯಾರಂದ್ರೆ ಭಗವಂತ. ಸೊ ಆ ಭಗವಂತನ ದೇವೋತ್ತ ಪರಮಪುರುಷನ ಅನುಗ್ರಹ ಇದ್ರೆ ಎಲ್ಲ ಚೆನ್ನಾಗಿರುತ್ತೆ. ಇಲ್ಲಂದ್ರೆ ದುಃಖಾಳೆಯಲ್ಲಿ ದುಃಖಾಳೆ ಅನುಭವಿಸಕ್ಕಾಗುತ್ತೆ. ದುಃಖಾಳೆಯಲ್ಲಿ ಎಲ್ಲಿಂದ ನಾವು ಸುಖ ಅನುಭವಿಸೋದು? ಓ ರಾಜ, ನೀವು ಬಂದು ನಿಮ್ಗೂ ಅಷ್ಟು ಆಲೋಚಕರುಗಳಿರ್ತಾರೆ, ಮಂದಿರಿಗಳಿರ್ತಾರೆ, ಹೆಂಡತಿಗಳಿರ್ತಾರೆ. ಸೊ ಮತ್ತೆ ಇಲ್ಲಿ ಈ ಪ್ರಪಂಚದಲ್ಲಿರುವ ಎಲ್ಲ ನಿಮ್ದೆ, ಏನು ಓಡೋಡೋದು, ಒಂದೇ ಜಾಗದಲ್ಲಿ ಇರುವುದು ಎಲ್ಲ ಏನು ನಿಮ್ದೆ. ಬಟ್ ಅದೇ ನಾವೆಲ್ಲ ಹೋದ್ಮೇಲೆ ಇದೆಲ್ಲ ಇರುತ್ತಾ? ಇರುತ್ತೆ. ನಾವು ಇರೋ ತಕ್ಕವೂ ಇರುತ್ತೆ, ನಾವು ಹೋದ್ಮೇಲೆ ಇರುತ್ತೆ. ಅದಕ್ಕೆ ಈ ಮಾಯಾವಾದಿಗಳು ಏನ್ ಹೇಳ್ತಾರೆ, ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಹೇಳ್ತಾರೆ. ಆ ಭಗವಂತನೇ ಅದದು ಬ್ರಹ್ಮನಾಗಿರೋ ಆ ಜೀವರಾಶಿ ಅವನೇನು ನಿಜ ಸತ್ಯ, ಮತ್ತೆ ಈ ದೇಹವೇ ಸುಳ್ಳು. ಯಾಕಂದ್ರೆ ಈ ದೇಹ ಏನು ಪಂಚಭೂತದಿಂದ ಮಾಡಿದಿರುತ್ತಾರಲ್ವಾ, ಅದಕ್ಕೆ. ಅದೇ ಮಾಯಾವಾದಿಗಳು ಈ ತರ ಹೇಳ್ತಾರೆ. ಅದೇ ವೈಷ್ಣವರು ಏನ್ ಹೇಳ್ತಾರೆ ಗೊತ್ತಾ, ಇದು ಸುಳ್ಳಲ್ಲ, ಇದು ಬಂದು ಟೆಂಪರರಿ ಅಷ್ಟೇ. ಯಾಕಂದ್ರೆ ನಾವು ನೋಡಕ್ಕಾಗತ್ತೆ, ಮುಟ್ಟಕ್ಕಾಗುತ್ತೆ, ಅನುಭವಿಸಕ್ಕಾಗುತ್ತೆ, ಎಲ್ಲ ಇರುತ್ತಲ್ವಾ. ಸುಳ್ಳು ಎಲ್ಲಿಂದ ಹೇಳೋದು? ಸೊ ಇಲ್ಲಿರೋ ವಸ್ತುಗಳೆಲ್ಲ ಸುಳ್ಳಲ್ಲ, ನಿಜವಾಗಿ ಇರುತ್ತೆ, ಬಟ್ ಎಲ್ಲ ಏನು ಟೆಂಪರರಿ, ತಾತ್ಕಾಲಿಕವಾಗಿರುತ್ತೆ. ಏನೋ ಒಂದು ಕನಸು ತರ ಇರುತ್ತೆ, ನಾವು ಎದ್ದೋಳ ಮೇಲೆ ಅದು ಆ ಕನಸು ಹೋಗ್ಬಿಡುತ್ತೆ, ಆ ತರ. ಸೊ ಟೆಂಪರರಿ ಅಷ್ಟೇ. ಆತರ ವೈಷ್ಣವ ಸಿದ್ಧಾಂತ ಹೇಳ್ತಾರೆ. ಸೊ ಈ ಲೋಕದಲ್ಲಿರೋ ಎಲ್ಲಾ ವಸ್ತುಕ್ಕೂ ಎಲ್ಲಕ್ಕೂ ಯಜಮಾನರು ಯಾರು, ನಿಜವಾದ ಯಜಮಾನರು ಎಲ್ಲವೂ ಯಾರಂದ್ರೆ ಆ ದೇವೋತ್ತಮ ಪರಮಪುರುಷರು, ಅವರೇ ರಕ್ಷಣೆ ಮಾಡ್ಬೇಕು. ಇವಾಗ ಚಿಕ್ಕ ಮಕ್ಕಳು ಏನ್ ಮಾಡ್ತಾರೆ, ಒಂದು ಬೊಮ್ಮೆ ಇಟ್ಕೊಂಡು ಆಟ ಆಡ್ತಾರೆ. ಇಲ್ಲಾಂದ್ರೆ ಅಲ್ಲಿ ಮರಿನ ಮನೆಯಲ್ಲಿ ಏನ್ ಮಾಡ್ತಾರೆ, ಒಂದೇನೋ ಮನೆ ಮರೆ ಕಟ್ತಾರೆ, ಒಂದು ಟೆಂಪಲ್ ಮರಿ ಕಟ್ತಾರೆ. ಅಲ್ಲೇ ಬಂದ್ರೆ ಏನಾಗುತ್ತೆ, ಅದೆಲ್ಲ ತಗೊಂಡು ಹೋಗ್ಬಿಡುತ್ತೆ ಅಷ್ಟೇ. ಸೊ ಆತರ ಒಂದು ಮಗು ಎಷ್ಟು ಆಟ ಆಡುತ್ತೋ ಅಷ್ಟೇ ಆಟ ಆಡುತ್ತೆ, ಆಮೇಲೆ ಏನಾಗುತ್ತೆ ಅದು ಬಿಟ್ಬಿಟ್ಟು ನೆಕ್ಸ್ಟ್ ಏನಾದ್ರು ಒಂದು ತಗೊಳುತ್ತೆ. ಆ ತರ ಭಗವಂತ ಏನ್ ಮಾಡ್ತಾರೆ, ಅವನೇ
ರಕ್ಷಣೆ ಮಾಡೋದು, ಸೃಷ್ಟಿ, ಶ್ರುತಿ, ಲಯ, ಸೊ ಎಲ್ಲ ಭಗವಂತನೇ ಮಾಡ್ತಾರೆ. ಸೊ ಒಂದು ತಂದೆ ಒಂದು ಮಗು ಸಿಕ್ಕಬೇಕಂದ್ರೆ ಅದು ಭಗವಂತ ಅನುಗ್ರಹ ಬೇಕು. ಸೊ ಭಗವಂತ ಎಲ್ಲರ ರಕ್ಷಣೆ ಮಾಡೋರು ಅವರೇ. ಇಲ್ಲಿ ಇರೋ ರಾಜ್ಯ ಆಗಲಿ, ಜನಗಳಾಗಲಿ, ಎಲ್ಲ ಅವರೇ ಇಷ್ಟ ಪ್ರಕಾರ ನಡೀತಾ ಇದೆ. ಎಲ್ಲಿಂದ ನಾವು ಈ ಹಾವುಗಳನ್ನ ಸಾಯಿಸ್ತೀವೋ ಆ ತರ ಭಗವಂತ ಏನ್ ಮಾಡ್ತಾರ, ಸೃಷ್ಟಿ ಸ್ಥಿತಿ ಲಯ ಎಲ್ಲ ಮಾಡ್ಬಿಡ್ತಾರೆ. ಮತ್ತೆ ಅವರೇ ಏನೋ ಎಲ್ಲ ನಾಶ ಮಾಡ್ಬಿಟ್ಟು ಒಂದು ಜಾಗದಲ್ಲಿ ಇಟ್ಬಿಡ್ತಾರೆ ಅಷ್ಟೇ. ಯಾಕಂದ್ರೆ ಭಗವಂತ ಸ್ವತಂತ್ರನು, ಅವನ ಇಷ್ಟ ಪ್ರಕಾರ ಅವನು ಏನ್ ಬೇಕಂದ್ರೆ ಮಾಡ್ಕೊಳ್ತಾನೆ. ಆತರ ನಾವಿರಕ್ಕಾಗಲ್ಲ. ಯಾಕಂದ್ರೆ ಇವಾಗ ಒಂದು ಬೀಜ ಉತ್ಪತ್ತಿ ಆಗ್ಬೇಕಂದ್ರೆ ಅದು ಮನುಷ್ಯರು ನೋಡಿದ್ರೆ ಏನು, ಒಂದು ದೇಹ ಮತ್ತೊಂದು ದೇಹ ಸೇರಿ, ಒಂದು ತಾಯಿ ತಂದೆ ಸೇರಿ ಒಂದು ಮಗುನಿ ಉತ್ಪತ್ತಿ ಮಾಡ್ತಾರೆ. ಸೊ ಯಾವ ತರ ಈ ಭೌತಿಕ ಸೃಷ್ಟಿ ಆಗುತ್ತೋ ಆ ತರ ಜೀವರಾಶಿಗಳು ಸೃಷ್ಟಿ ಮಾಡ್ತಾರೆ. ಸೊ ಇದೆಲ್ಲ ಏನು ಭಗವಂತ ಅನುಗ್ರಹ. ನೀವು ನೋಡಿದ್ರೆ ಏನು ಶ್ರೇಷ್ಠವಾದದು ಮತ್ತೆ ನೀಚವಾದ ಈ ತರ ಎಲ್ಲ ಶಕ್ತಿಗಳು ಇರುತ್ತೆ. ಸೊ ನೀಚವಾದ ಶಕ್ತಿ ಏನಂದ್ರೆ ಈ ಪಂಚಭೂತಗಳು, ಮತ್ತೆ ಸ್ಥೂಲ ಶರೀರ. ಯಾಕಂದ್ರೆ ಒಂದು ಸ್ಥೂಲ ಶರೀರ ಬೇಕಂದ್ರೆ ನಮ್ಗೆ ಪಂಚಭೂತ ಇರ್ಬೇಕು, ಮತ್ತೆ ಸೂಕ್ಷ್ಮ ಶರೀರ. ಸೊ ಇದೆಲ್ಲ ಏನು ನೀಚವಾದದು. ಆದ್ರೆ ಶ್ರೇಷ್ಠವಾದ ಶಕ್ತಿ ಏನು, ಆ ಜೀವರಾಶಿ, ಜೀವಾತ್ಮ. ಸೊ ಎಲ್ಲ ಭಗವಂತನ ಅನುಗ್ರಹ ಹಿಂದೆ ನಡೀತಾ ಇದೆ. ನಾವು ಏನು ಎದನ್ನು ಚೇಂಜ್ ಮಾಡಕ್ಕಾಗಲ್ಲ, ಏನ್ ಮಾಡಕ್ಕಾಗಲ್ಲ. ಕೆಲವರು ದೇಸಿ ಅதாவது ಆ ಊರಲ್ಲಿ ಈ ತರ ನಡೀತಾ ಇದೆ, ಈ ನಾಡಿಲ್ಲಿ ಈ ತರ ನಡೀತಾ ಇದೆ, ನಮ್ ನಾಡಿಲ್ಲಿ ಈ ತರ ನಡೀತಾ ಇದೆ, ಈ ತರ ಮಾತಾಡ್ತಾರೆ. ಇಲ್ಲಂದ್ರ ಏನು ಪಾಲಿಟಿಕ್ಸ್ ಮಾತಾಡ್ತಾರೆ. ಬಟ್ ಆಮೇಲೆ ಏನಾಗುತ್ತೆ ಯಾಕೆ ಗೊತ್ತಾಗಲ್ಲ. ಸೊ ಯಾವ ಟೈಮಲ್ಲಿ ಏನಾಗುತ್ತೆ ಯಾರು ಗೊತ್ತಾಗಲ್ಲ. ಅದು ಒನ್ಲಿ ಭಗವಂತನಕ್ ಮಾತ್ರ ಗೊತ್ತು. ಈ ತರ ಶುಕದೇವರು ಹೇಳ್ತಾ ಇದಾರೆ. ಈ ತರ ನಾರದರು ಮತ್ತೆ ಅಂಗಿರ ಋಷಿ ಇಬ್ರು ಈ ತರ ಉಪದೇಶ ಮಾಡ್ತಾ ಇದ್ದಾರೆ. ಚಿತ್ರಕೇತು ಮಹಾರಾಜನು ಸರ್ ಅವರು ಆಲ್ರೆಡಿ ಸ್ವಲ್ಪ ಜ್ಞಾನ ಇರುತ್ತೆ. ಸೊ ಇವಾಗ ಇವರು ಹೇಳಿದ ಮೇಲ್ಗಡೆ ಇವಾಗ ಅವ್ರಿಗೆ ಜ್ಞಾನ ಬಂತು. ಬಟ್ ಅವರು ಏನ್ ಮಾಡ್ತಾರೆ, ಅವರು ಕೈ ಎತ್ತಿ ಅವ್ರ ಮುಖ ಎಲ್ಲ ಒರೆಸ್ಕೊಂಡು ರಾಜ ಮಾತಾಡಕ್ಕೆ ಶುರು ಮಾಡ್ತಾರೆ. ಸೊ ಏನ್ ಶುರು ಮಾತಾಡ್ತಾರೆ ಅಂದ್ರೆ, ಚಿತ್ರಕೇತು ಮಹಾರಾಜ ಮಾತಾಡ್ತಾರೆ, ನೀವಿಬ್ಬರು ನಿಮ್ ಸ್ವಯರೂಪ ಬಚ್ಚಿಟ್ಕೊಂಡು ಬೇರೆ ರೂಪಲ್ಲಿ ಬಂದಿರ್ತೀರಾ. ನೀವು ಅವಧೂತರುಗಳು, ಏನೋ ಅವಧೂತರುಗಳ ತರ ನೀವು ಬಟ್ಟೆ ಹಾಕೊಂಡು ಬಂದಿದ್ದೀರಾ. ಅಷ್ಟು ಶ್ರೇಷ್ಠವಾದ ವಿಷಯಗಳು ಮಾತಾಡ್ತಾ ಇದ್ದೀರಾ. ನೀವು ಯಾರು ನಿಮ್ ಬಗ್ಗೆ ನೀವು ನೀವೇ ತೋರಿಸ್ಕೊಳ್ಳಿ. ಯಾಕಂದ್ರೆ ಕೃಷ್ಣರಿಗೂ ಪ್ರಿಯವಾದ ಯಾರಂದ್ರೆ ಅವ್ರ ಭಕ್ತರುಗಳೇ, ವೈಷ್ಣವರು. ಸೊ ಆ ಭಕ್ತರೇ ಶ್ರೇಷ್ಠವಾದವರು. ಅದೇ ತರ ವೈಷ್ಣವರುಗಳು ಶ್ರೇಷ್ಠ, ಬ್ರಾಹ್ಮಣರುಗಳು ಶ್ರೇಷ್ಠ. ಅದೇ ಕೆಲವು ಟೈಮಲ್ಲಿ ನೋಡಕ್ಕೆ ಅವ್ರು ಯಾವ ತರ ಇದ್ದಾರೆ ಅಂದ್ರೆ ಏನೋ ಮೂರ್ಖ ತರ ಇರ್ತಾರೆ, ಏನೋ ಏನು ಮೆಂಟಲ್ ತರ ಕಾಣಿಸ್ತಾ ಇದ್ದಾರೆ.
ಬಟ್ ನೋಡಕ್ ಆ ತರ ಇದೆ, ಆದ್ರೆ ಅವ್ರದ್ದು ಅಷ್ಟು ಜ್ಞಾನಿಗಳಾಗಿರ್ತಾರೆ ಅವಾಗ. ಆಕ್ಚುಲಿ ಒಂದು ದೊಡ್ಡ ಸೀಮಂತ ಅವನ್ ಕಾರ್ಲಿ ಹೋಗ್ತಾ ಇದ್ದಾನೆ. ಒಂದು ರೋಡ್ ಒಂದು ರೋಡಲ್ಲಿ ಒಂದು ನಾಯಿ ನಿಲ್ಕೊಂಡಿರುತ್ತೆ ಒಂದು ಜಾಗದಲ್ಲಿ. ಆ ನಾಯಿ ನೋಡುವಾಗ ಇವನಿಗೂ ಅಷ್ಟು ಒಂದು ಪ್ರಿಯ ಆಗಿದೆ. ಸರಿ, ಓಕೆ, ಆ ನಾಯಿ ಹತ್ರ ಹೋಗಿ ಅದೇ ನಮ್ಮ ಮನೆಗೆ ಕರ್ಕೊಂಡು ಹೋಗೋಣ. ನಾನು ಆ ಸೀಮಂತರು ಏನ್ ಮಾಡ್ತಾರೆ, ಗಾಡಿ ನಿಲ್ಲಿಸ್ಬಿಟ್ಟು ಅದ ಹತ್ರ ಹೋಗ್ತಾರೆ. ಆ ನಾಯಿ ಏನಾಗುತ್ತೆ, ಅದು ಇವ್ರ ನೋಡಿ ಬೊಗಳುತ್ತೆ. ಓಕೆ, ಇದು ನಾವು ಆ ತರವೇ ಬಿಟ್ಟಿಲ್ಲ ಮತ್ತೆ ಅವ್ರು ಹೋಗ್ಬಿಡ್ತಾರೆ. ಸೊ ನೆಕ್ಸ್ಟ್ ಡೇ ಬರ್ತಾರೆ, ಬಿಸ್ಕೆಟ್ ತಗೊಂಡ್ ಬರ್ತಾರೆ, ಮತ್ತೆ ಆ ನಾಯಿಗೆ ಒಂದು ಬಿಸ್ಕೆಟ್ ಹಾಕ್ತಾರೆ. ಅದು ತಿನ್ನಲ್ಲ, ಬಟ್ ಇವ್ರು ಹೋದ್ಮೇಲೆ ಮತ್ತೆ ಅದು ತಿನ್ನುತ್ತೆ. ಮತ್ತೆ ನೆಕ್ಸ್ಟ್ ಡೇ ಬರ್ತಾರೆ, ಮತ್ತೆ ಬಿಸ್ಕೆಟ್ ಹಾಕ್ತಾರೆ, ಮತ್ತೆ ಅದು ಇವ್ರ ಮುಂಚೆವೇ ತಿನ್ನುತ್ತೆ. ಅದಕ್ಕೆ ನೆಕ್ಸ್ಟ್ ಡೇ ಬರ್ತಾರೆ, ಅವಾಗ ಅವರು ಹಾಲು ತಗೊಂಡ್ ಬರ್ತಾರೆ, ಆ ಹಾಲು ಕೊಡ್ತಾರೆ, ಅದು ಕುಡಿಯುತ್ತೆ. ಸೊ ಈ ತರ ಏನಾಗ್ತಾ ಇದೆ, ಆ ನಾಯಿ ಸ್ವಲ್ಪ ಸ್ವಲ್ಪ ಆಕ್ಚುಲಿ ಆ ನಾಯಿ ಆ ಬೀದಿಯಲ್ಲಿರೋ ಎಲ್ಲಾ ಮನೆ ಹತ್ರ ಹೋಗಿ ಊಟ ತಿನ್ನೋದು ಈ ತರ ಸುತ್ಕೊಂಡಿರುತ್ತೆ. ಬಟ್ ಇವರು ಈ ತರ ಅದಕ್ಕೂ ಏನು ಅದಾದ್ರು ಇವರೇ ಕೊಟ್ಟು ಅದು ಬಂದು ಪ್ರಾಕ್ಟೀಸ್ ಮಾಡಿಬಿಡ್ತಾರೆ. ಇವಾಗ ಪ್ರಾಕ್ಟೀಸ್ ಆದ್ಮೇಲೆ ಅದು ಮತ್ತೆ ಯಾರನ್ನೇ ಎದುರು ನೋಡಿಲ್ಲ. ಓಕೆ, ಇವರು ಬರ್ತಾರೆ, ಕಾರಿಂದು ಬಂದು ನಮಗೂ ಏನಾದ್ರು ಕೊಡ್ತಾರೆ ಊಟ, ತಿನ್ಬಿಟ್ಟು ನಾವ್ ಇಲ್ಲೇ ಮಲ್ಕೋಬಹುದು. ಮತ್ತೆ ಯಾಕೆ ಈ ಬೀದಿಯಲ್ಲಿರೋ ಎಲ್ಲಾರ ಮನೆಗೆ ಹೋಗಿ ಅವ್ರ ಹತ್ರ ಎಲ್ಲ ಊಟ ನಾವು ತಿನ್ನೋದನ್ನ, ಆ ನಾಯಿ ಅಲ್ಲೇ ಇವ್ರು ಬರೋಕ್ಕೋಸ್ಕರ ಅವ್ರು ವೇಟ್ ಮಾಡ್ತಾ ಇದೆ. ಸೊ ನೆಕ್ಸ್ಟ್ ಡೇ ಬರ್ತಾರೆ, ಏನಾಗುತ್ತೆ, ಅವರು ಕೊಟ್ಟಿದ ಮೇಲೆ ತಿನ್ನುತ್ತೆ, ಮತ್ತೆ ಇದು ಓಡೋಡಿ ಇವರು ಕಾರ್ ಡೋರ್ ಓಪನ್ ಮಾಡ್ತಾರೆ. ಕೂತ್ಕೊಳ್ಳ ನಾನೇ, ಇವ್ರು ಹೋಗುವಾಗ ಅದು ಅವ್ರ ಜೊತೆ ಹೋಗ್ಬಿಡುತ್ತೆ. ಹೋದ್ಮೇಲ್ಗಡೆ ಅವ್ರೇನ್ ಮಾಡ್ತಾರೆ, ಅವ್ರ ಮನೆಗೆ ಹೋಗ್ತಾರೆ. ಮನೆಗೆ ಹೋಗಿ ಕಾರ್ ಓಪನ್ ಮಾಡುವಾಗ ಅದು ಓಡೋಡಿ ಮನೆ ಒಳಗಡೆ ಎಲ್ಲ ಸುತ್ತಾಡುತ್ತೆ. ಅದು ಖುಷಿ ಆಗ್ಬಿಡುತ್ತೆ, ಆಹಾ ಎಷ್ಟು ಚೆನ್ನಾಗಿದೆ ಮನೆ, ಓಕೆ ಇದು ಒಳಗಡೆ ನಾವು ಚೆನ್ನಾಗಿರೋಣ, ಅಲ್ಲಿ ಇಲ್ಲಿ ಓಡೋಡುತ್ತೆ. ಅವರು ಅಲ್ಲಿರೋ ನೌಕರುಗಳು, ಇದೇನಪ್ಪ ಈ ತರ ನಾಯಿ, ಬೀದಿ ನಾಯಿ ಇಲ್ಲಿ ಬಂದ್ಬಿಟ್ಟಿದೆ ಅಂತ ನೋಡ್ತಾರೆ. ಸೊ ಅದು ಅಲ್ಲಿ ಇಲ್ಲಿ ಓಡೋಡಿ ಲಾಸ್ಟ್ ಏನ್ ಮಾಡುತ್ತೆ, ಯಾರು ಕರ್ಕೊಂಡ್ ಬಂದ್ರು ಅವ್ರದ್ದು ಅಷ್ಟು ಒಂದು ಲಕ್ಸುರಿ ಮನೆ ಅದು. ಆ ಮನೆಯಲ್ಲಿ ಅವരുടെ ಬೆಡ್ರೂಮ್ ಅಲ್ಲಿ ಅಷ್ಟು ದೊಡ್ಡ ಒಂದು ಸಾಫ್ಟ್ ಬೆಡ್ ಇದೆ. ಆ ಬೆಡ್ ಮೇಲ್ಗಡೆ ಹೋಗಿ ಅದು ಮಲ್ಕೊಳ್ಳುತ್ತೆ. ಅವಾಗ ಅಲ್ಲಿರೋ ನೌಕರುಗಳು ಓಡೋಡಿ ಬರ್ತಾರೆ. ನೌಕರುಗಳು, ನೌಕರಾಣಿಗಳು, ಸರ್ವೆಂಟ್ಸ್ ಎಲ್ಲ ಓಡೋಡಿ ಬರ್ತಾರೆ. ಅಯ್ಯೋ ಇದೇನಪ್ಪ ಇದು, ಅವ್ರ ಬೆಟ್ಟ ಮೇಲ್ಗಡೆ ಹೋಗಿ ಈ ನಾಯಿ ಹೋಗಿ ಮಲ್ಕೊಳ್ಳುತ್ತೆ, ಓಡೋಡಿ ಬರ್ತಾರೆ. ಹೈ 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 ಎಪ್ಪಿಸಕ್ಕೆ ಪ್ರಯತ್ನ ಪಡ್ತಾರೆ. ಆವಾಗ ಅವರು ಬೇಡ ಬಿಡಿ ಇರ್ಲಿ ಬಿಡಿ ಹೇಳ್ಬಿಡ್ತಾರೆ. ಸೊ ಇವಾಗ ನಿಮ್ಗೆ ಗೊತ್ತಾಗುತ್ತೆ ಅನಿಸುತ್ತೆ. ಆಕ್ಚುಲಿ ಏನು, ನಮ್ ತರ ಜೀವರಾಶಿಗಳು ಯಾರಾದ್ರೂ ನಮ್ಗೆ ಊಟ ಕೊಡ್ತಾರ, ಯಾರಾದ್ರೂ ನಮ್ನ ರಕ್ಷಣೆ ಮಾಡ್ತಾರ ಎದುರು ನೋಡಿ ಅಲ್ಲಿ ಇಲ್ಲಿ ಎಲ್ಲಾ ಜಾಗದಲ್ಲಿ ಓಡಾಡ್ತಾ ಇರ್ತೀವಿ. ಸೊ ಅವಾಗ ಭಗವಂತ ಏನ್ ಮಾಡ್ತಾನೆ, ಭಗವಂತನಕ್ಕೆ ನಮ್ಮಲ್ಲಿ ಇಷ್ಟ ಆಗಿದೆ, ಅದಕ್ಕೆ ಭಗವಂತ ಏನ್ ಮಾಡ್ತಾನೆ, ಕರಿತಾನಪ್ಪ, ಬಾಪ ಭಕ್ತಿಗೆ ಬಾ, ಭಕ್ತಿ ಮಾಡಿನಿಲ್ಲ ನಮ್ ಲೋಕಕ್ಕೆ ಬನ್ನಿ ಕರಿತಾನ. ನಾವು ಹೋಗಲ್ಲ. ಮತ್ತೆ ನಮ್ಗೆ ಇಷ್ಟ ಪಡೋ ತರ ನಮ್ಗೆ ಏನೇನ್ ಬೇಕಾಗುತ್ತೋ ಅದೆಲ್ಲ ಕೊಡ್ತಾರೆ. ಏನಕ್ಕೂ ದುಡ್ಡು ಬೇಕಾ, ಓಕೆ ಮನೆ ಬೇಕಾ, ಓಕೆ ಮನೆ, ಹೆಂಡತಿ ಬೇಕಾ, ಓಕೆ ಹೆಂಡತಿ, ಮಕ್ಳು ಬೇಕಾ, ಮಕ್ಕಳು. ಸೊ ಈ ತರ ಅವ್ರಿಗೆ ಬೇಕಾಗೋದೆಲ್ಲ ಕೊಡ್ತಾರೆ. ಆಮೇಲೆ ಅವ್ರ ಮೇಲ್ಗಡೆ ಏನಾಗುತ್ತೆ, ವಿಶ್ವಾಸ ಆಗುತ್ತೆ. ಮತ್ತೆ ಎಲ್ಲಾರ ಹತ್ರ ಹೋಗಿ ಏನು ದುಡ್ಡು ಕೊಡಿ, ನಮ್ನ ರಕ್ಷಣೆ ಮಾಡಿ, ನಮ್ಗೆ ಅದು ಕೊಡಿ ಇದು ಕೊಡಿ ಏನ್ ಕೇಳಲ್ಲ. ಇವಾಗ ಅವ್ರ ಮೇಲ್ಗಡೆ ಯಾವ ತರ ನಾಯಿಗೆ ವಿಶ್ವಾಸ ಬಂದಿದ್ದು, ಆ ತರ ಜೀವರಾಶಿಗಳು ಏನ್ ಮಾಡ್ತಾರೆ, ಭಗವಂತ ಮೇಲ್ಗಡೆ ವಿಶ್ವಾಸ ಪಡ್ಬಿಡ್ತಾರೆ. ಆಮೇಲೆ ಏನಾಗುತ್ತೆ, ಭಗವಂತ ಹೋಗುವಾಗ ನಾವು ನಿಮ್ ಜೊತೆ ಬರ್ತೀನಿ, ಅವ್ರ ಜೊತೆ ಹೋಗ್ಬಿಡ್ತೀವಿ. ಹೋಗಿ ಏನ್ ಮಾಡ್ತೀವಿ, ಹಂಗೆ ಅಲ್ಲಿ ಹೋಗಿ ನಾವು ಭಗವಂತನಿಗೆ ಯಾವ ತರ ಭಕ್ತಿ ಮಾಡಬೇಕು ನಮ್ಗೆ ಗೊತ್ತಿಲ್ಲ. ಅದೇ ಅಲ್ಲಿ ಈ ತರ ತಪ್ಪಾಗಿ ಏನಾವುದೊಂದು ಕೆಲಸ ಮಾಡೋದು, ಭಗವಂತನ ಸಿಂಹಾಸನ ಹೋಗಿ ನಾವು ಕೂತ್ಕೊಳ್ಳೋದು, ಭಗವಂತನಿಗೆ ಯಾವ್ದಾರ ಭಕ್ತಿ ಮಾಡೋದೇ ಗೊತ್ತಿಲ್ಲ, ಆ ತರ ಎಲ್ಲ ಅಲ್ಲಿ ನಡ್ಕೊಳ್ಳೋದು. ಸೊ ಈ ತರ ಎಲ್ಲ ಮಾಡ್ತೀವಿ. ಆದ್ರೆ ಭಗವಂತ ಕೋಪಿಸ್ಕೊಳ್ಳಲ್ಲ.
ಓಕೆ, ಬಿಟ್ಬಿಡಿ. ಏನು ಅವರು ಇವ್ರನ್ನ ಆಕ್ಚುಲಿ ನಮ್ ಜೊತೆ ಬಂದಿದಾರಲ್ವಾ, ನಮ್ಮ ಮೇಲೆ ವಿಶ್ವಾಸ ಇಟ್ಟಿದಾರಲ್ಲ ಭಗವಂತ, ಎಲ್ಲ ಏನು ಅಡ್ಜಸ್ಟ್ ಮಾಡ್ಕೊಳ್ತಾರಂತೆ. ಓಕೆ ಓಕೆ ಮಾತಾಜಿ, ಟೈಮ್ ಆಯ್ತು, ನಾವು ಬ್ಯಾಲೆನ್ಸ್ ಸ್ಲೋ ಹೋಲ್ ನಾಳೆ ನೋಡೋಣ.